ಬಾಬಾ, ಇಷ್ಟೊತ್ತಿಗೆ ನೀವು ಕಳಿಸಿರೋ ಪಿನಾಕನಾಗ ಆ ನಾಗಿಣಿ ಇರೋ ಜಾಗನ ಕಂಡಿಡ್ದಿರ್ತಾನೆ ಅಲ್ಲ? ಖಂಡಿತವಾಗ್ಲೂ ಕಂಡಿಡ್ದಿರ್ತಾನೆ ರುದ್ರ. ಶತ್ರುವಿನ ಜಾಡು ಶತ್ರು ಮಾತ್ರ ಗೊತ್ತಾಗುತ್ತೆ. ಹಾಗೆ ಆ ನಾಗಿಣಿಯ ಜಾಡು ಪೀನಕನಿಗೆ ಗೊತ್ತಾಗುತ್ತೆ. ನಮ್ಮ ಹಾಗೆ ಪೀನಕ ಕಷ್ಟಪಡೋ ಅಗತ್ಯ ಇಲ್ಲ. ಆ ನಾಗಿಣಿ ಎಲ್ಲೇ ಇದ್ರು ಪೀನಕ ಹುಡುಕಿ ಸಾಯಿಸ್ ಬಂದೇ ಬರ್ತಾನೆ. ಬಾಬಾ, ನನಗಿವತ್ತೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಆ ಸ್ವರ್ಗನೇ ನನ್ನ ಕೈಯಲ್ಲಿರೋ ಅಷ್ಟು, ನಾಗಮಣಿ ನನ್ನ ಕೈಗೆ ಸಿಕ್ಕಿದೆ ಅನ್ನೋ ಅಷ್ಟು ಆನಂದ ಆಗ್ತಿದೆ. ಇಷ್ಟು ದಿನ ಇಂಥ ಬ್ರಹ್ಮಾಸ್ತ್ರ ಇಟ್ಕೊಂಡು ಸುಮ್ಮನೆ ಇದ್ಬಿಟ್ರಲ್ಲ ಬಾಬಾ. ರುದ್ರ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಬಾಬಾ. ನಾನಿವತ್ತು ನಿಮ್ಗಷ್ಟು ಕೋಪ ಬರ್ಸ್ದೆ ಹೋಗಿದ್ರೆ ಖಂಡಿತವಾಗ್ಲೂ ನೀವು ಪಿನಾಕ ಅನ್ನೋ ಅಸ್ತ್ರನ ಆಚೆ ತೆಗಿತಾ ಇರಲಿಲ್ಲ, ನೆನಪು ಮಾಡ್ಕೋತಾ ಇರಲಿಲ್ಲ ಅಲ್ವಾ? ಆದರೆ ನೀವು ಈ ಸಲ ಹೂಡಿರೋ ಬಾಣ ಸರಿಯಾಗಿ ಹೋಗಿ ನಾಗಿಣಿನ ಬಲಿ ತಗೊಳುತ್ತೆ ಬಾಬಾ. ಆಗ ನಾನು ಸತ್ತು ಬಿದ್ದಿರೋ ನಾಗಿಣಿ ದೇಹನ ನೋಡ್ತೀನಿ, ನನ್ನ ಕಣ್ಣಾರ ನೋಡ್ತೀನಿ, ಇವತ್ತೇ ನೋಡ್ತೀನಿ. ಹೇ ನಾಗಿಣಿ, ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲೇ ಒಬ್ಬರನ್ನ ಬಲಿ ತಗೋಬೇಕು ಅಂದ್ಕೊಂಡಿದ್ಯಾ? ಎಷ್ಟು ಧೈರ್ಯ ನಿನಗೆ? ಈ ರುದ್ರನ ಮನೆ ಮೇಲೆ ಕಣ್ಣು ಹಾಕುವಷ್ಟು ಸೊಕ್ಕು ಬಂದಿದ್ಯಾ ನಿನಗೆ? ಇನ್ಮೇಲೆ ನಿನ್ನ ಸಾವನ್ನ ನೋಡಿ ಯಾವ ಇಚ್ಛಾದಾರಿ ನಾಗಿಣಿಗೂ ನನ್ನ ಮನೆ ಕಡೆ ಆಗಲಿ ನನ್ನ ಮನೆಯವ್ರ ಮೇಲಾಗ್ಲಿ ಕಣ್ಣು ಹಾಕೋದಿರ್ಲಿ, ತಲೆ ಹಾಕಿ ಕೂಡ ಮಲಗಬಾರ್ದು. ಹಾಗೆ ಮಾಡಿ ಬಾಬಾ. ಖಂಡಿತವಾಗ್ಲೂ ನೀನು ಅನ್ಕೊಂಡಾಗ ಆಗುತ್ತೆ ರುದ್ರ. ಆದ್ರೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ನಾನು ತಾಳ್ಮೆಯಿಂದ ಇರೋದಕ್ಕಾಗಲ್ಲ ಬಾಬಾ. ನನ್ನನ್ನು ನಿದ್ರೆಯಲ್ಲೂ ಎಚ್ಚರಿಸ್ತಾ ಇರೋ ಇಚ್ಛಾದಾರಿ ನಾಗಿಣಿ ಸತ್ತು ಶವ ಆಗಿರೋದನ್ನ ನೋಡಿದ ಮೇಲೇನೆ ನನಗೆ ತಾಳ್ಮೆ, ಸಮಾಧಾನ, ನೆಮ್ಮದಿ ಬಾಬಾ, ನೆಮ್ಮದಿ.
ಅಂತ ಬಿಂಜುಳ ಥರ ಹೊಳಿತಾ ಇತ್ತು. ರೀ ಏನು ಹೇಳ್ತಾ ಇದ್ದೀರಾ ನೀವು ಹೇಳ್ತಾರೋ ಹಾಗೆ ಹಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಏನೇನೋ ಬಡಬಡಿಸ್ಬೇಡಿ. ಏನು ಹಾಗಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೋಡಪ್ಪ ವಿಕ್ರಮ್, ಇವಳು ನನ್ನ ಮಾತು ನಮ್ದೇ ಇದ್ರೂ ಪರವಾಗಿಲ್ಲ, ನೀನಾದ್ರೂ ನಂಬು. ನೋಡು, ನನಗೆ ಬಾಯಾರಿಕೆ ಆಗ್ಬಿಟ್ಟು ನೀರು ಕುಡಿಯೋಣ ಅಂತ ಬಂದೆ. ನೀರು ಕುಡಿತಿರ್ಬೇಕಾದ್ರೆ ನೋಡ್ತೀನಿ ಹಾವು ಅಲ್ಲಿ ಒಳಗೆ ಬಂತು ಮನೆಯೊಳಗೆ. ರೀ ಮಾವ ಹೇಳ್ತಿರೋದು ನೋಡಿದ್ರೆ ಹಾವು ಒಳಗಡೆ ಬಂದಿರೋದು ನಿಜ ಅಂತ ಅನ್ಸುತ್ತೆ. ನನಗೊಂದು ಗೊತ್ತಾಗ್ತಿಲ್ಲ ಸರೋಜಾ. ಯಾಕಪ್ಪ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಚಿಕ್ಕಪ್ಪ. ನೀವು ಹೇಳಿದ ಥರ ಹಾವು ಇರೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ದೀನಿ. ಹೋಗ್ಲಿ, ಆ ಹಾವು ಎಲ್ಲಿ ಹೋಯ್ತು ಹೇಳಿ? ಮೇಲೆ ಹೋಯ್ತು. ಅಮೃತವ್ರೆ ನಿಮಗೇನೋ ಆಗ್ತಾ ಇದೆ, ಹುಷಾರು. ನಿಮ್ಗೇನೋ ತೊಂದರೆ ಆಗ್ತಿದೆ ಅಂತ ಅನ್ನಿಸ್ತದೆ ನನಗೆ. ನಿಮ್ಗೇನಾದರೂ ಆದರೆ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಮೃತವ್ರೆ, ಅಮೃತವ್ರೆ, ಅಮೃತರ ಹುಷಾರು, ಅಮೃತರ ಹುಷಾರು.
ನೀವು ನಿಜವಾಗ್ಲೂ ಹಾವೇ ನೋಡಿದ್ರೆ ಅಥವಾ ನಿಮ್ಮ ಭ್ರಮೆನಾ? ಅಯ್ಯೋ ಭ್ರಮೆ ಅಲ್ಲ ವಿಕ್ರಮ್, ನಿಜವಾಗ್ಲೂ ನೋಡಿದೆ, ಅದು ಈ ಕಡೆನೇ ಬಂತು. ಎಲ್ಲೂ ಕಾಣಿಸ್ತಿಲ್ವಲ್ಲ ಚಿಕ್ಕಪ್ಪ? ಅಯ್ಯೋ ಅಲ್ಲಿದೆ, ಅಲ್ಲಿದೆ. ಹುಷಾರು ವಿಕ್ರಮ್. ಚಿಕ್ಕಪ್ಪ, ಇದು ಹಾವಲ್ಲ, ಹಗ್ಗ. ಮತ್ತೆ ಹಾವೆಲ್ಲೂ ಹೋಯ್ತು? ರೀ ನಿಮ್ದಿದೇ ಕತೆ ಆಗೋಯ್ತು. ಶೇಷ, ನೀನೇನಿಲ್ಲಿ? ಅದು ಈ ಸಮಯದಲ್ಲಿ? ನಾನು ಬರಬೇಕಾಗಿರೋ ಸನ್ನಿವೇಶ ಬಂತು, ಅದಕ್ಕೆ ಬಂದೆ. ಬರ್ಬೇಕಾದ ಸನ್ನಿವೇಶನ? ಏನದು? ನಿನ್ನ ಪ್ರಾಣ ರಕ್ಷಣೆಗೆ. ಶೇಷ, ನಿನ್ನಿಂದ ಇವತ್ತು ನನ್ನ ಪ್ರಾಣ ಉಳಿತು. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ನಿನ್ನ ಈ ಉಪಕಾರನ ನಾನು ಮರೆಯಲ್ಲ. ಏನಾಯ್ತು ಅಮೃತ ಅವರೇ? ಏನಾಯ್ತು ನಿಮಗೆ? ನಿಮ್ಗೇನೋ ಆದಾಗ ಕನ್ಸ್ಬಿತ್ತು ನನಗೆ. ಯಾವತ್ತೂ ಈ ಥರ ಕನ್ಸ್ಬಿದ್ದಿರಲಿಲ್ಲ. ಇವತ್ತು ಯಾಕೆ ಹೀಗೆ ಬಿತ್ತು? ಆದರೆ ನಿಮ್ಗೇನಾದರೂ ತೊಂದರೆ ಆಯ್ತಾ? ಛೇ, ಫೋನ್ ಮಾಡಿ ಕೇಳೋಣ ಅಂದರೆ ನಿಮ್ಮ ಫೋನ್ ನಂಬರೂ ಇಲ್ಲ. ಲ್ಯಾಂಡ್ಲೈನಿಗೆ ಮಾಡಿದ್ರೆ ಸುಮ್ಮನೆ ಡೌಟ್ ಪಡ್ತಾರೆ. ರೀ ಅಮೃತ ಅವರೇ, ನಿಮ್ಗೇನಾದರೂ ಆದರೆ ನಾನು ಬದುಕಿರಲ್ಲ. ನೀವು ನನಗೆ ಬೇಕು. ನೀವಿಲ್ಲದೆ ನಾನಿಲ್ಲ ರೀ. ರಜಿ, ರೀ ಬಿಡ್ರಿ ಕೈನ. ಏನ್ರಿ ಇಷ್ಟೊತ್ತಲ್ಲಿ? ಅಲ್ಲ ರಜಿ, ನನ್ನ ಮಾತು ಕೇಳು. ನನಗೆ ಯಾಕೋ ಆ ಮಾಟಗಾತಿ ಅಮೃತ ಮೇಲೆ ಡೌಟು. ಅವಳು ಮಾಯ ಮಂತ್ರ ಮಾಡಿ ಆ ಹಾವನ್ನ ಇಲ್ಲಿ ಕರ್ಸ್ಕೊಂಡಿರ್ಬೋದಲ್ವಾ? ರೀ ಏನ್ ಮಾತು ಅಂತ ಆಡ್ತೀರಾ? ಯಾರಾದ್ರೂ ಮನೆಗೆ ಹಾವನ್ನ ಕರ್ಸ್ಕೊಳ್ತಾರಾ? ಪಕ್ಕದಲ್ಲಿ ಹಾವನ್ನ ಮಲಗಿಸ್ಕೊಳಕ್ಕೆ ಅಮೃತ ನಾಗಿನಿನ? ಅಯ್ಯೋ, ನಾನು ಹೇಳೋದು ನಿನ್ ಕಿವಿಗೆ ಹೋಗಲ್ವಲ್ಲ. ಅವಳು ಆ ಹಾವನ್ನ ಮನೆಗೆ ಕರೆಸಿ ನಮ್ಮನ್ನ ಹೆದರ್ಸಿ ಈ ಮನೆ ಬಿಟ್ಟು ಓಡಿಸೋದಕ್ಕೆ ಪ್ಲಾನ್ ಮಾಡ್ತಿರ್ಬೋದಲ್ವಾ? ನೋಡು, ಮತ್ತೆ ನನ್ನ ಮಾತು ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಈಗ ನೋಡು, ಆ ಅಮೃತ ರೂಮಲ್ಲೇ ಇರಲ್ಲ. ನೋಡೋಣ ಬನ್ನಿ. ಅಮೃತ, ಯಾಕಮ್ಮ ಹೀಗೆ ಕೂತಿದ್ಯಾ? ನಿದ್ದೆ ಬಂದಿಲ್ವೇನಮ್ಮ? ಇಲ್ಲ, ಯಾಕೋ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯಿತು. ಆಮೇಲೆ ನಿದ್ದೆನೇ ಬರಲಿಲ್ಲ, ಅದಕ್ಕೆ ಎದ್ದು ಕೂತ್ಕೊಂಡೆ. ಹೌದಾ? ನಿನಗೂ ನಿದ್ದೆ ಬರಲಿಲ್ವಾ? ಇದಕ್ಕಿದ್ದಾಗೆ ಎಚ್ಚರ ಆಯ್ತಾ? ಹಾಗಾದ್ರೆ ನೀನು ಹಾವು ನೋಡದೆ ತಾನೆ? ಹಾವ? ಯಾವ ಹಾವು? ಇಲ್ಲಿ ಅಂಥದ್ದೆಲ್ಲ ಯಾಕೆ ಬರುತ್ತೆ? ಅಲ್ಲ, ಅದು ಮನೆ ಒಳಗಡೆ ಬರೋದಕ್ಕೆ ಹೇಗೆ ಸಾಧ್ಯ? ನಾನು ಹಾವು ನೋಡಿಲ್ಲ, ಏನೂ ನೋಡಿಲ್ಲ, ಹಾಗೆ ಎಚ್ಚರ ಆಯಿತು ಅಷ್ಟೇ. ಹೌದು, ನೀವೆಲ್ಲ ಏನು ಇಷ್ಟೊತ್ತಿನಲ್ಲಿ ಎದ್ದು ಬಂದಿದ್ದೀರಾ? ಅದು ಅಮೃತ, ಮಾವ ಬಂದು ನಮ್ಮನ್ನೆಲ್ಲ ಏಪ್ಸಿದ್ರು. ಅವ್ರು ನೀರು ಕುಡಿಯುವಾಗ ಮನೆ ಒಳಗಡೆ ದೊಡ್ಡ ಹಾವನ್ನ ನೋಡಿದ್ರಂತೆ. ನಾವು ಮನೆಯೆಲ್ಲ ಹುಡುಕಿದ್ವಿ, ಆದರೆ ಅವ್ರು ನೋಡಿದ ಹಾವು ಎಲ್ಲೂ ಇಲ್ಲ. ದೊಡ್ಡ ಹಾವ? ಹಾವಿರೋದಕ್ಕೆ ಹೇಗೆ ಸಾಧ್ಯ? ಇದ್ರೂ ಮನೆ ಒಳಗಡೆ ಹೇಗೆ ಬರುತ್ತೆ? ಅವರು ನಿದ್ದೆಗಣ್ಣಲ್ಲಿ ಬೇರೆ ಏನೋ ನೋಡಿ ಹಾವು
ಇದು ಎಲ್ಲಿಗೆ ಹೋಯ್ತು? ಇಡೀ ಮನೆ ಹುಡುಕಿದ್ರು ಸಿಗ್ಲಿಲ್ವಲ್ಲ. ಇದು ಏನು ಪವಾಡ ಇರ್ಬೋದು? ಇದು ಏನು ಪವಾಡ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರೀ, ನಿಮ್ಗೊಂಚೂರು ಮಾನ ಮರ್ಯಾದೆ ಅನ್ನೋದಿಲ್ವಾ? ಏನೇ ನಿಮ್ ಗೋಳು? ಮನೆ ಒಳಗಡೆ ಹಾವು ನೋಡ್ದೆ ಅಂತ ಹೇಳ್ತಾ ಇದೀರಲ್ಲ, ಎಲ್ಲ ನಿದ್ದೆ ಕೆಡ್ಸದ್ರಿ. ಇಲ್ಲ ರಾಜಿ, ಗಾಡ್ ಪ್ರಾಮಿಸ್, ಮನೆ ಒಳಗಡೆ ಹಾವು ಬರೋದ ನಾನು ನೋಡಿದೆ. ಇನ್ನೊಂದ್ಸಲಿ ಹಾವು ಬಂದಿದ್ನ ನೋಡ್ದೆ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಬಾಯಿ ಮುಚ್ಕೊಂಡು ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಅಯ್ಯೋ, ಹಾಗಾದ್ರೆ ನಾನು ನೋಡಿದ ಹಾವಲ್ವಾ? ಮತ್ತೇನದು? ಯಾರು ನಂಬಿದ್ರು ಸರಿ, ನಂಬದೇ ಇದ್ರು ಸರಿ, ಹಾವು ಮನೆ ಒಳಗೆ ಬಂದಿದ್ದನ್ನ ನಾನು ಕಣ್ಣಾರ ನಾನು ನೋಡಿದ್ದೀನಿ. ಅದೇ ಸತ್ಯ. ರೀ, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಆ ಹಾವು ಮಂಚದ ಕೆಳಗಡೆ ಏನಾದರೂ ಬಂದಿದ್ಯಾ ಅಂತ ನೋಡ್ತಾ ಇದ್ದೀನಿ. ಹಾವು ಇಲ್ಲ, ಪಾವು ಇಲ್ಲ, ಎಲ್ಲ ನಿಮ್ ಭ್ರಮೆ. ಬಾಯಿ ಮುಚ್ಕೊಂಡು ಬಂದು ಮಲ್ಕೊಳ್ಳಿ. ಇಲ್ಲ ರಾಜಿ, ನಾನು ನೋಡಿದೆ. ಹಾವು ಮನೆ ಒಳಗೆ ಬಂದಿದ್ದನ್ನ ನನ್ನ ಕಣ್ಣಾರ ನೋಡಿದ್ದೀನಿ. ವಿಕ್ರಮ್ ಸರೋಜ ಇಬ್ರು ನನ್ನ ಮಾತು ನಂಬ್ತಾ ಇಲ್ಲ. ನೀನಾದ್ರೂ ನಂಬೆ. ಆಯ್ತು, ನಂಬ್ತೀನಿ. ನೀವು ಹಾವನ್ನ ನೋಡಿದ್ದೀರಾ. ನಂಗೆ ನಿದ್ದೆ ಬರ್ತಾ ಇದೆ, ಸುಮ್ಮನೆ ಅದನ್ನ ಕೆಡಿಸ್ಬೇಡಿ. ಬಂದಿಯಾ ಶೇಷ? ಹೋದ ಕೆಲಸ ಆಯ್ತು. ನಾನು ಸರಿಯಾದ ಸಮಯಕ್ಕೆ ಹೋಗದೆ ಇದ್ದಿದ್ರೆ ಅಮೃತನ್ನ ಕಾಪಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅಮೃತನ್ನ ಸಾಯಿಸೋದಕ್ಕೆ ಬಂದಿದ್ದು ನಮ್ಮ ನಾಗಲೋಕದಲ್ಲಿ ಹೆಚ್ಚು ವಿಷಕಾರಿ, ಬಲಿಷ್ಠವಾದ ಪಿನಾಕ. ಹೆಚ್ಚು ಕಮ್ಮಿ ಆಗಿದ್ರು ನಾನು ಅಮೃತ ಇಬ್ರು ಬಲಿ ಆಗ್ತಿದ್ವಿ. ಇವತ್ತು ಅವನಿಂದ ಅಮೃತನ ಕಾಪಾಡಿದ್ದು ನನ್ನ ಶಕ್ತಿ ಅಲ್ಲ, ನೀವು ನನಗೆ ಕೊಟ್ಟ ಶಕ್ತಿಯಿಂದ. ಅದರಿಂದಾನೆ ನಾನು ಭಯಾನಕ ಪಿನಾಕನ ಜೊತೆ ಹೋರಾಡೋದಕ್ಕೆ ಸಾಧ್ಯ ಆಯಿತು. ನನ್ನದು ಅನ್ನೋದೇನಿದೆ ಎಲ್ಲವೂ ಅವನ ಲೀಲೆ. ಆ ಈಶ್ವರ ದುಷ್ಟ ಶಿಕ್ಷಣಕ್ಕೆಂದು ಕೊಟ್ಟ ಶಕ್ತಿಯನ್ನ ನಾನು ನಿನಗೆ ಕೊಟ್ಟೆ. ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ಎಲ್ಲವೂ ಅವನ ಪರಿಕಲ್ಪನೆ, ಅವನ ಆಸೆ, ಅವನಿಚ್ಛೆ. ಶೇಷ ಎಲ್ಲವೂ ಅವನಂತೆ. ನಾನಿಲ್ಲಿ ನಿಮಿತ್ತ ಮಾತ್ರ. ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ಸತ್ಯ, ಆ ದುಷ್ಟ ಪಿನಾಕನನ್ನು ಅಮೃತ ಬಳಿಗೆ ಕಳಿಸಲು ಪ್ರೇರಣೆ ನೀಡಿದ್ದು ಈಶ್ವರನೇ. ಅವನನ್ನು ತಡೆಯುವುದಕ್ಕೆ ನನ್ನ ಮುಖಾಂತರ ಅಮೃತ ಬಳಿ ನಿನ್ನನ್ನು ಕಳಿಸಿಕೊಟ್ಟಿದ್ದು ಈಶ್ವರನೇ. ಶೇಷ, ನಾನು ಈಶ್ವರನ ಆಜ್ಞೆಯನ್ನ ಪಾಲಿಸ್ತಾ ಇದ್ದೀನಿ. ನೀನು ನಿನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀಯ. ಪಾಪ ಅಮಾಯಕಳಾದ ಅಮೃತ ತನಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾಳೆ. ಈ ಹೋರಾಟದಲ್ಲಿ ದುಷ್ಟರ ಶಿಷ್ಟರ ಕಾಳಗ ಸಹಜ. ಆದರೆ ಕೊನೆಗೆ ಗೆಲ್ಲೋದು ನ್ಯಾಯ ಮಾತ್ರ, ಸತ್ಯ ಮಾತ್ರ. ಇದನ್ನೇ ತಾನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು. ಅದೆಲ್ಲ ಸರಿ, ಆದ್ರೆ ಈ ಹೋರಾಟದಲ್ಲಿ ಅಮೃತಗೇನಾದ್ರೂ ಆದ್ರೆ? ಆತಂಕ ಬೇಡ ಶೇಷ, ಅಮೃತಗೆ ಏನೂ ಆಗೋಲ್ಲ. ಆದರೆ ಕಾಲ ಮುಂದೆ ಯಾವ ರೀತಿ ಆಟ ಆಡುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಶೇಷ, ಮುಂದೆಯೂ ನಿನ್ನಿಂದ ಬಹಳ ಕೆಲಸ ಆಗುವುದಿದೆ. ನಿನಗೆ ಒಳ್ಳೆಯದಾಗಲಿ. ಹೋಗಿ ಬಾ.